ಈ CM ಕುರ್ಚಿ ಏನು ಇವತ್ತು ನಾನು ಕೂತಿದ್ದೀನಲ್ಲ, ಆ ಕುರ್ಚಿ ನಂದಲ್ಲ, ಈ ರಾಜ್ಯದ ಜನತೆಯ ಕುರ್ಚಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ಹೈಕಮಾಂಡ್ ವಿಶ್ವಾಸ ಇಟ್ಟಿದ್ದಾರೆ, ನೀವು ವಿಶ್ವಾಸ ಇಟ್ಟಿದ್ದೀರಿ. ಆ ವೈಬ್ರೇಷನ್ ಇವತ್ತು ನನಗೆ ಕೆಲವರೆಲ್ಲ ಹೇಳ್ತಿದ್ರು, ಏನ್ ನೀವು ಬರೀ ಚೀಫ್ ಮಿನಿಸ್ಟರ್ ಚೇಂಜ್ ಆಗಿ ಹೊಸ ಚೀಫ್ ಮಿನಿಸ್ಟರ್ ಬಂದಿದ್ದಾರೆ ಅಷ್ಟೇ, ಏನೋ ಹೊಸದಾಗಿ ಎಲೆಕ್ಷನ್ ಆದಂಗೆ ಆಡ್ತಾ ಇದಾರಲ್ಲ ಕಾರ್ಯಕರ್ತರು ಅಂತ ಹೇಳಿ ಆ ಮೀಡಿಯಾದವರು BJP-ಯವರು ಮಾತಾಡ್ತಾ ಇರ್ತಾರೆ. ಎಲ್ಲ ವೈಬ್ರೇಷನ್ ಶುರು ಆಗ್ಬಿಟ್ಟಿದೆ. ನೀವು ನೋಡಿ 7 ಗಂಟೆಯಿಂದ ಕೂತಿದ್ದೀರಲ್ಲ ನೀವು, ಸೊ ಕಾಯ್ಕೊಂಡಿದ್ದೀರಿ. 7 ಗಂಟೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ 2 ಗಂಟೆಯಿಂದ ಇಲ್ಲಿ ಕಣೆ, ಬೆಳಗ್ಗೆ 7 ಗಂಟೆ. ಈ 7 ಗಂಟೆ ಅಲ್ಲ, 2ರಿಂದ 9 ಗಂಟೆ ಎಷ್ಟಾಯ್ತು? 7 ಗಂಟೆಯಿಂದ ಕೂತಿದ್ದೀರಿ. ಸೊ ಹಂಗೆ ಈ ನಾಡನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಬೇಕು ಅಂತ ಹೇಳಿ ಕುವೆಂಪು ಅವರ ಚಿಂತನೆ ಮೇಲೆ ಮಾಡ್ತಾ ಇದ್ದೇವೆ. ಅಧಿಕಾರ ಬರೋದು 2 ವಿಚಾರಕ್ಕೆ. ಈ ವಿಚಾರಕ್ಕೆ ನಾವು ರಾಜಕಾರಣ ಮಾಡೋದು 2 ವಿಚಾರಕ್ಕೆ. ಪವರ್ ಕಮ್ ಫಾರ್ 2 things. ಯು ಕ್ಯಾನ್ ಮೇಕ್ ಮೋರ್ ಫ್ರೆಂಡ್ಸ್, ಯು ಕ್ಯಾನ್ ಮೇಕ್ ಮೋರ್ ಎನಿಮೀಸ್. ಹಂಗೆ ಇವತ್ತು ನಾವೇನು ಈ ನಾವು ಒಂದಿನ ಇಲ್ಲೇನ್ ಹೇಳಿದೆ ಅಂತಂದ್ರೆ, ಈ ನಾನು ಅಧ್ಯಕ್ಷರಾಗಿ ಇದೇ ವೇದಿಕೆಯಲ್ಲಿ ಕೆಲವರೆಲ್ಲ ಇಲ್ಲಿ ಇದ್ರು, ಕೆಳಗಡೆ ಇರೋರೆಲ್ಲ ಇದ್ದಾರೆ, ಮೇಲ್ಗಡೆ ಇರೋರೆಲ್ಲ ಇದ್ರು. ನನ್ನ ಬಂಡೆ ಅಂತ ಕರಿತೀರಿ. ಕಲ್ಲು ಪ್ರಕೃತಿ, ಕಳೆದರ ಆಕೃತಿ, ಪೂಜಿಸದ ಸಂಸ್ಕೃತಿ. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಈ ಕಲ್ನ. ಮುಂದಕ್ಕೆ ಈ ಬಂಡೆನ ಚಪ್ಪಡಿಯಾರು ಮಾಡ್ಕೊಳ್ಳಿ, ದಿಂಡಾರು ಮಾಡ್ಕೊಳ್ಳಿ, ತೋರಣಗಲ್ಲಾರು ಮಾಡ್ಕೊಳ್ಳಿ, ಯಾವ ಕಲ್ಲಾರು ಮಾಡ್ಕೊಳ್ಳಿ, ಗರಡಗಂಬಾರು ಮಾಡ್ಕೊಳ್ಳಿ. ಕೊನೆಗೆ ಈ ಮೆಟ್ಲ ಮೇಲೆ, ಈ ಕಲ್ಲಿನ ಮೆಟ್ಲ ಮೇಲೆ, ಈ ಬಂಡೆ ಕಲ್ಲಿನ ಮೇಲೆ ವಿಧಾನಸೌಧಕ್ಕೆ ಮೆಟ್ಲತ್ತುವಾಗಿ ಹೋಗ್ಬೇಕು ನೀವು ಅಂತ ಹೇಳಿ ಇಲ್ಲಿ ನಾನು ಹೇಳಿದ್ದೆ. ಹೆಂಗೆ ಇವತ್ತು ನಿಮ್ಮದು ನನಗ್ ಗೊತ್ತಿದೆ ನಿಮ್ಮ ಭಾವನೆ ಏನು ಅಂತ, ಕಾರ್ಯಕರ್ತದ ಭಾವನೆ ಏನು ಅಂತ. ಈಗ ಸುಮಾರು ಜನಕ್ಕೆ ಅವಕಾಶ ಸಿಕ್ಕಿದೆ. ನಮ್ಮ ಗ್ಯಾರಂಟಿ ಕಮಿಟಿಗಳು ಮಾಡಿದ್ದೇವೆ, ಬೇರೆ ಮಾಡಿದ್ದೇವೆ, ಬೇರೆ ಹಳೆವೆಲ್ಲ ಹೌಸಿಂಗ್ದು, ಮತ್ತೊಂದು ವಿದ್ಯಾರ್ಥಿಗಳಿಗೆ ಸ್ಕೂಲು, ಹಾಸ್ಪಿಟಲ್ ಕಮಿಟಿ ಎಲ್ಲ ಇದೆ. ಇನ್ನೊಂದೇನೋ ನನ್ನ ತಲೆಯಲ್ಲಿದೆ, ಈಗ ನಾನು ಇದನ್ನ ಅನೌನ್ಸ್ಮೆಂಟ್ ಮಾಡುದಿಲ್ಲ. ಈ ಮುಂದಕ್ಕೆ ಇನ್ನೊಂದು 600 ಏನೋ ಉಳ್ಕೊಂಡಿದ್ದೆ, ಒಂದೊಂದು ಕ್ಷೇತ್ರಕ್ಕೆ 3 ಜನಕ್ಕೆ ಕೊಡ್ಬೇಕು ಅಂತ. ಇನ್ನೊಂದು 10 ದಿನದಲ್ಲಿ ಆ ಲಿಸ್ಟ್ ನ ಅನೌನ್ಸ್ಮೆಂಟ್ ನಾನೇ ಮಾಡ್ತೀನಿ. ಎಲ್ಲರಿಗೂ ಸಿಗದೆ ಇರ್ಬೋದು. ಎಲ್ಲಾ ಲೆವೆಲ್ಗೂ ಹೋಯ್ತದೆ ಬಿಡು, ಹಂಚಿವಿ. ನಾನು ಯಾವ್ದೋ ಲೇಬಲ್ ಹೇಳ್ತಾವ ಅನ್ಕೊಂಡಿದ್ದೆ. ಆಯ್ತಾಯ್ತು ಇರಿ, ಅದೆಲ್ಲ ಆಮೇಲೆ ಮಾತಾಡುವಂತೆ. ಸೊ ಹಂಗಿದೆ. ಈಗ ನಾವು ಪಕ್ಷ, ಇಡೀ ದೇಶ ಇವತ್ತು 3 ಜನ ಮುಖ್ಯಮಂತ್ರಿಗಳು ಕೂಡ ಬಂದಿದ್ರು. ರಾಹುಲ್ ಗಾಂಧಿ ಸಾಹೇಬರು, ಖರ್ಗೆ ಸಾಹೇಬರು ಕೂಡ ಬಂದಿದ್ರು. ನಾಳೆ ನಾಡಿದ್ರಲ್ಲಿ ತಿರ್ಗಾ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬಂದು ಮಸ್ತಾಗೆ ನಾಮಿನೇಷನ್ಗೆ ಫೈಲ್ ಮಾಡ್ತಾರೆ. ಅದಕ್ಕೆ ಅವ್ರ ಟೈಮು ಯಾವಾಗ ಬೇಕಾದ್ರೂ ಬರ್ತಾರೆ. ಬಹುಶಃ ತಿರ್ಗಾ ನಮ್ ಕೆಲವು ವರಿಷ್ಠ ನಾಯಕರುಗಳು ಕೂಡ ಅದಕ್ಕೆ ಬರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಇವತ್ತು ಕೆಲವು ವಿಚಾರಗಳನ್ನ ತೆಗೆದುಕೊಂಡೆ. ಇವತ್ತು ಏನಾದ್ರು ಒಂದು ಬಹಳ ವಿಚಾರಗಳಿತ್ತು ಅಂದ್ರೆ ಒಂದು 6 ತೀರ್ಮಾನಗಳನ್ನ ಮಾಡಿದ್ದೇನೆ. ಏನಂತಂದ್ರೆ, ನಮ್ ವಿದ್ಯಾರ್ಥಿಗಳಿದಾರಲ್ಲ, ಇದೊಂದು ಯುವ ಯುಗ. ಎಲ್ಲ ವಿದ್ಯಾರ್ಥಿಗಳಿಗೆ ಏನ್ ಬಸ್ ಪಾಸ್ ಇತ್ತಲ್ಲ, ಏನೋ ರಿಬೇಟಲ್ಲಿ ಕೊಡ್ತಾ ಇದ್ದೋ, ಎಲ್ಲ ವಿದ್ಯಾರ್ಥಿಗಳು ಕೂಡ ಫ್ರೀ ಬಸ್ ಅಂತ ತೀರ್ಮಾನ ಮಾಡಿದ್ದಾರೆ. ಬಿಡ್ರೆ ಅಂದ್ರೆ ಅವ್ರ ಅರ್ಜಿ ಹಾಕೋಬೇಕು, ಯಾರ್ ಬೇಕೋ ಅವ್ನ ಅರ್ಜಿ ಹಾಕ್ಬೇಕು. ಸುಮ್ನೆ ಕರೆಂಟ್ ಕೊಟ್ಬಿಟ್ರಲ್ಲ, ಹಂಗೆಲ್ಲ ಇಲ್ಲ. ಅವನ್ ಅರ್ಜಿ ಹಾಕ್ಬೇಕು, ಯಾರು ಫ್ರೀ ಬಸ್ ಬೇಕು ಅಂತ ಮಾಡ್ಬೇಕು, ಅವ್ನಿಗೊಂದು ಕಾರ್ಡ್ ಕೊಡ್ಬೇಕು, ಜೋಬಲ್ಲಿ ಮಡಿಕೋಬೇಕು. ಈ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ನಮ್ಗೆ, ಈ ಬಸ್ ಪಾಸ್ ತೋರ್ಸಕ್ಷಣ ಅವ್ನ ಬಸ್ಸಲ್ಲಿ ಫ್ರೀ ಆಗಿ ಹೋಗ್ಬೇಕು. ಅವನಿಗೆ ಬೆಲೆ ಇರ್ಬೇಕಲ್ಲ, ಆ ರೀತಿ ಒಂದ್ ಮಾಡಿದ್ದೇವೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.